ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ, ಕೊನೆಯೇನು ಅರಿಯಲಾರೆ. ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡ್ಕೊಂಡಳು ಕಸ ಗುಡ್ಸಕ್ಕೆ. 9:30 ಆಯಿತು. ಗುಡಿಸ್ತಾನೇ ಇದ್ದೀನಿ, ಮುಗಿತಾನೇ ಇಲ್ಲ ಇದು. ಯಪ್ಪ, ಈ ಮನೆನ ಆ ಅಮ್ಮೋರದು ಹೆಂಗೂ ಕ್ಲೀನ್ ಮಾಡಾರೋ ಏನು ನಾ ಕಾಣಿ. ಮ್ಯಾಲಿಂದ ಗುಡಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸೊಂಟ ಎಲ್ಲ ಬಿದ್ದೋಯ್ತು. ಇನ್ನು ಅಡುಗೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ನನಗೆ ಯಾಕೆ ಬೇಕಿತ್ತು ದುರಾಂಕಾರ ಮಾಡೋಕ್ಕೋಗಿ. ಅಯ್ಯಪ್ಪ, ಬೊಗ್ಗಿರೋ ಸೊಂಟ ಎತ್ತಕ್ಕೂ ಆಯ್ದಿದ್ದಂಗೆ ಆಗ್ಬಿಡ್ತಲ್ಲ. ಈ ಮನೆ ಇಷ್ಟು ದೊಡ್ಡದು ಅಂತ ಗೊತ್ತಿದ್ರು ನಾನು ಯಾಕೆ ದೌಲತ್ ಮಾಡಬೇಕಿತ್ತು. ಆಯಮ್ಮೋರೆ ಬಂದಿದ್ರೆ ಸಂದಾಗಿರೋದೋ ಏನೋ. ಅಯ್ಯೋ ಅಯ್ಯೋ ಸೊಸೆ ನೀನ್ ಯಾಕಮ್ಮ ಕಸ ಗುಡಿಸ್ತಾ ಇದೀಯಾ? ಅಯ್ಯೋ ಡ್ಯಾಡ್, ಅವಳಿಗಂತೂ ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟನೇ ಆಗಲ್ವಂತೆ. ಅವಳು ಮೊದಲೇ ಹಳ್ಳಿನಲ್ಲೆಲ್ಲ ಇದ್ಲಲ್ವಾ, ಅದಕ್ಕೇನೆ ಕೆಲಸದವ್ರಿಗೆಲ್ಲನೂ ನೀವೇನು ಚೆನ್ನಾಗಿ ಮಾಡಲ್ಲ, ನಮ್ಮ ಮನೇನ ನಾನು ತುಂಬ ಚೆನ್ನಾಗಿ ಹೆಂಗೆ ನೋಡ್ಕೊಳ್ಳೋದು ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಅಯ್ಯೋ ಅಡುಗೆ ಮಾಡೋರ್ನ ಮನೆ ಕ್ಲೀನ್ ಮಾಡೋರ್ನ ಇಬ್ಬರನ್ನೂ ಮನೆಯಿಂದ ಕಳಿಸೇ ಬಿಟ್ಲು. ನೀವು ಆರಾಮಾಗಿ ಹೋಗಿ ನನ್ನ ಮನೆಯೆಲ್ಲ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಇವಳನ್ನೇ ಕಳಿಸ್ಬಿಟ್ಲು. ಅವ್ರಿಗಿನ್ನ ಇವಳು ಕೆಲಸನ ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ಯಾಡ್, ತುಂಬ ಚೆನ್ನಾಗಿ ಮಾಡ್ತಾಳೆ. ಅದಕ್ಕೇನೆ ನಾನು ಮಾಡಲಿ ಅಂತ ಮಾಡಿಸ್ತಾ ಇದ್ದೀನಿ. ಪಾಪ ನೀವೇ ಹೇಳಿದ್ರಲ್ಲ, ಅವ್ರಿಗೆ ಏನು ಇಷ್ಟನೋ ಅದನ್ನೇ ಮಾಡಕ್ಕೆ ಬಿಡಬೇಕು, ನಾವೇನು ಬಲವಂತ ಮಾಡಬಾರ್ದು ಕಣೋ ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಡ್ಯಾಡ್ ಅವ್ಳಿಗೆ ಏನು ಇಷ್ಟನೋ ಅದನ್ನೇ ಮಾಡಕ್ಕೆ ಬಿಟ್ಟಿದ್ದೀನಿ. ನೋಡು ಎಷ್ಟು ಚೆನ್ನಾಗಿ ಮೇಲಿಂದ ಒಂದು 8 ಗಂಟೆಯಿಂದ ನಾನು ಕಸ ಎಷ್ಟು ಕ್ಲೀನಾಗಿ ಗುಡಿಸ್ತಾಳೆ ನೋಡಿ. ಹಾಗೇನೇ ರಚ್ಚು ಟಿಫನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾಳೆ ಡ್ಯಾಡ್. ನಾನು ಅದಕ್ಕೆ ಚಪಾತಿ ಹೇಳಿದ್ದೀನಿ, ನಿಮ್ಗೆ ಉಪ್ಮಾ ಹೇಳಿದ್ದೀನಿ, ಹಾಗೇನೆ ಅಮ್ಮ ದೋಸೆ ಕೇಳ್ತಾಯಿದ್ರು, ದೋಸೆ ಹೇಳಿದ್ದೀನಿ. 3 ಫಟಾಫಟ್ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಬಿಡ್ತಾಳೆ ನೋಡಿ ಡ್ಯಾಡ್. ಆಳು ಮಾಡ್ದವ್ರು ಆಳೇನೆ, ಆದರೆ ನಮ್ಮನೆಯವ್ರು ಮಾಡಿದಷ್ಟು ಸಮ ಬರಲ್ವಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾವಳೆ ಅಂತ ಹೇಳಿ. ಅದು ಮಾವಯ್ಯ, ಅದು ಅಯ್ಯೋ ಒಳ್ಳೆ ಸೊಸೆ ನೀನಂತೂ. ಮಾಡು ಮನೆ ಕೆಲಸ ಎಲ್ಲ ಮಾಡು. ನೀನು ಬೇಜಾರಾಗ ತನಕ ಮಾಡು, ಏನು ತೊಂದರೆ ಇಲ್ಲ. ಈಚೆ ಕಡೆ ಗಿಡಗಳು ಅವೆ ಎಲ್ಲ ಮಾಡು, ನಿನ್ಗೆ ಏನಿಷ್ಟನೋ ಅದೇ ಮಾಡು ಮಗಳೇ, ಸರಿನಾ? ನಿನ್ಗೆ ಏನೇನೋ ಖುಷಿ ಕೊಡುತ್ತೆ ಅದನ್ನ ಮಾಡು. ಈ ಮನೆಯಿಂದ ನಿಂದೆ ತಾನೆ, ನಿನಗೆ ಹೆಂಗೆ ಬೇಕೋ ಹಂಗೆ ಇಟ್ಕೋ. ನನ್ನ ಮಗ ಹೇಳೋದು ಸರಿಯಾಗಿ ಐತೆ. ಹೊಸ್ದಾಗಿ ಬಂದಾಗ ನೀನು ಹಂಗೆ ಇರು, ಸುಮ್ಮನೆ ಕೂತ್ಕ ಅಂತ ಹೇಳಿದ್ರೆ ನಿನಗೂ ತುಂಬ ಬೇಜಾರಾಗುತ್ತೆ ಅಲ್ವಾ? ಸುಮ್ಮನೆ ಕೂತ್ಕೊಳ್ಳೋಕ್ಕೂ ನಿಂತ್ಕೊಳ್ಳೋಕ್ಕೂ ತುಂಬ ಬೇಜಾರಾಗುತ್ತೆ. ಅದಕ್ಕೆ ನೀನು ಮನೆಯೆಲ್ಲ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಸಮಾಧಾನ ಆಗುತ್ತೆ. ಆದರೆ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಕೆಲಸದವ್ರು ಇದ್ದರೆ ಚೆನ್ನಾಗಿರೋದು, ಅವ್ರು ಸ್ವಲ್ಪ ಮಾಡೋರು ನೀನು ಸ್ವಲ್ಪ ಮಾಡ್ಬೋದಿತ್ತು. ಆದರೆ ಮೇಲಿನ ಕೆಳಗಡೆ ತನಕ ಎಲ್ಲಾ ಕೆಲಸ ನೀನೇ ಮಾಡ್ತೀರ ನೋಡಿದ್ರೆ ನನಗೆ ಅಯ್ಯೋ ಅನ್ನಿಸ್ತೈತೆ. ಪರವಾಗಿಲ್ಲ, ಹಾಗೇನೆ ಆದಷ್ಟು ಬೇಗ ತಿಂಡಿನ ರೆಡಿ ಮಾಡ್ಬಿಡು, ಸರಿನಾ? ನನಗೆ ಗೊತ್ತು ನಿಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇದ್ರು ನನ್ನ ಮಗಳು ಅಷ್ಟು ಚೆನ್ನಾಗಿ ಮಾಡ್ತಾಳೆ, ಅಡುಗೆನ ಇಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ. ಕೊನೆಗೂ ನಿನ್ನ ಕೈ ರುಚಿ ತಿನ್ನ ಅಂತ ಅದೃಷ್ಟ ಸಿಕ್ಕೇ ಬಿಡ್ತಲ್ವಾ? ನನಗೂ ಅಷ್ಟೇ ಡ್ಯಾಡ್, ವೆಯ್ಟ್ ಮಾಡ್ತಾ ಇದ್ದೀನಿ ರಚ್ಚು ಕೈ ರುಚಿ ತಿನ್ನಬೇಕು ಅಂತ. ತುಂಬ ಆಸೆ ಆಗ್ತಾ ಇತ್ತು ನನಗಂತೂ. ರಚ್ಚು ತುಂಬ ಚೆನ್ನಾಗಿ ಮಾಡ್ತಾಳಂತೆ, ಚಪಾತಿ ಉಪ್ಪಿಟ್ಟು ಎಲ್ಲರೂ. ಇವಳು ಕೈಯಾರನೇ ನಾನಂತೂ ತಿನ್ಬೇಕಪ್ಪ. ಅದ್ರಲ್ಲಿ ಏನಾಯ್ತಂತೆ? ಏನಮ್ಮ ಸೊಸೆ, ಎಲ್ಲ ಕಸ ಎಲ್ಲ ಗುಡಿಸಿದಾಗಿದ್ರೆ ಅಡುಗೆ ಮನೆಗೆ ಹೋಗ್ಬಿಟ್ಟು ಏನೇನು ರೆಡಿ ಮಾಡಿದ್ಯೋ ಎಲ್ಲ ತಂದ್ಬಿಡಮ್ಮ, ನಮಗೂ ಹೊಟ್ಟೆ ಸಿತೈತೆ. ಆದಷ್ಟು ಬೇಗ ತಿಂಡಿ ತಿನ್ಬಿಟ್ಟು ಆಫೀಸಿಗೆ ಬೇರೆ ಹೊರಡ್ಬೇಕು. ಸದ್ಯ ಕಾರ್ ಡ್ರೈವರ್ನಂತೂ ಕೆಲಸದಿಂದ ತೆಗ್ದಾಕಿಲ್ವಲ್ಲ. ಅಯ್ಯೋ ಡ್ಯಾಡ್, ರಚ್ಚುನ ಏನು ಅನ್ಕೊಂಡಿದ್ದೀರಾ? ಕಾರ್ ಡ್ರೈವಿಂಗ್ ಏನಾದರೂ ಬಂದಿದ್ರೆ ಕಾರ್ ಡ್ರೈವರ್ನೂ ಕೆಲಸದಿಂದ ತೆಗ್ದ್ಬಿಟ್ಟಿರೋಳು ಅಲ್ವಾ ರಚ್ಚು? ಹಂಗೇನಿಲ್ಲ ಮಾವ. ಸರಿ ಕಣಮ್ಮ, ನಿನಗೆ ಹೆಂಗೆ ಇಷ್ಟನೋ ಹಂಗಿರು, ಸರಿನಾ? ನಾನೇನು ಕೇಳಲ್ಲ, ಸರಿನಮ್ಮ. ತಿಂಡಿನೇ ತಗೊಂಬಂದ್ಬಿಡು ಆದಷ್ಟು ಬೇಗ. ನಾನು ಜಾಸ್ತಿ ಹೊತ್ತು ವೆಯ್ಟ್ ಮಾಡಲ್ಲ ತಿಂಡಿಗೆ, ಬೇಗ ನನಗೆ ತಿಂಡಿ ಸಿಕ್ಬಿಡ್ಬೇಕು, ಸರಿನಾ? ನಿನ್ಗೇನು ಕಷ್ಟ ಆಗ್ತಿಲ್ಲ ಅನ್ಕೊಂಡಿದ್ದೀನಿ. ಅದು ನೋ ಡ್ಯಾಡ್, ಏನಾದರೂ ಕಷ್ಟ ಹಂಗಿದ್ರೆ ಅವಳು ಯಾಕೆ ಡ್ಯಾಡ್ ಕೆಲಸದವ್ರನ್ನೆಲ್ಲ ತೆಗ್ದಾಕಿರೋಳು? ಅವಳಿಗೆ ಆರಾಮಾಗೈತೆ, ಅದಕ್ಕೆ ತಾನೇ ಅವಳು ಕೆಲಸದವ್ರನ್ನೆಲ್ಲ ಬೇಕು ಅಂತ ತೆಗ್ದಾಕಿರೋದು. ನೀವೇನು ತಲೆ ಕೆಡಿಸ್ಕೊಬೇಡಿ, ಹೋಗಿ ನೀವು ಅಲ್ಲಿ ಕೂತ್ಕೊಳ್ಳೋಷ್ಟೊತ್ತಿಗೆ ಪಟ ಅಂತ ತಿಂಡಿ ತಗೊಂಬಂದ್ಬಿಡ್ತಾಳೆ. ಆಯ್ತು, ನೀವಿಬ್ರು ಇಷ್ಟು ಖುಷಿ ಆಗಿರೋದು ನೋಡಿ ನನ್ಗೆ ಎಷ್ಟು ಖುಷಿ ಆಗ್ತಾ ಐತೆ ಅಂದ್ರೆ ಅಷ್ಟೇ ಖುಷಿ ಆಗ್ತಾ ಐತೆ. ಇವಳು ಅಜ್ಜಿನ ಬೊಡಿಯ ದುರಂಕಾರಿ ನಂಬರ್ 1 ಅಲ್ವಾ? ಈಗ ಅರ್ಧ ಕೊಬ್ಬು ಇಳಿದಿರ್ಬೇಕೇನೋ, ಇನ್ನೂ ಐತೆ. ಇಳಿಸ್ತೀನಿ, ಸರಿಯಾಗಿ ಇಳಿಸ್ತೀನಿ. ಮನೆಯಾಳ ಬುದ್ಧಿ. ಇಷ್ಟ ಇಲ್ಲ ಅಂದ್ರೂ ಮದುವೆ ಮಾಡ್ಕೊಂಡ್ಬಿಟ್ಲು. ಆ ಕೆಲಸದವ್ರು ಏನು ಮಾಡಿದ್ರು ಇವಳಿಗೆ? ಆ ಕೆಲಸದವ್ರ ಮೇಲೆ ದುರಂಕಾರ ಮಾಡ್ತಾಳೆ. ದುರಂಕಾರದು ತುಂಬಿ ತುಳುಕ್ತಾ ಇತ್ತು ದುರಂಕಾರ ಅನ್ನೋದು. ರಚ್ಚು ಚಪಾತಿ, 3 ಮೊಟ್ಟೆ, ಹಂಗೇನೆ ಪಲ್ಯ, ಸೌತೆಕಾಯಿ, ಕ್ಯಾರೆಟು ಎಲ್ಲ ರೆಡಿ ಮಾಡಿರಬೇಕು. ನಾನು ಜಿಮ್ಗೆ ಹೋಗ್ಬೇಕಲ್ವಾ, ನಾನು ಅದನ್ನೇ ದಿನ ಜಿಮ್ಗೆ ಹೋಗಿ ಬಂದರೆ. ಈಗ ಮಾರ್ನಿಂಗ್ ಏನು ಮಾಡ್ತೀಯ ಅಂದರೆ ಸ್ಮೂತಿ ಮಾಡು, ಆಪಲ್ ಸ್ಮೂತಿ, ಓಟ್ಸ್ ಹಾಕಿ ಸ್ಮೂತಿ ಮಾಡಿ ರೆಡಿ ಮಾಡು. ಪಾಪ ನಮ್ಮ ಕೆಲಸದನು ನನಗೋಸ್ಕರ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ತಾ ಇದ್ದ. ಅವನನ್ನು ಕಳಿಸ್ಬಿಟ್ಟಿದ್ಯಾ ಆಮೇಲೆ ಈಗ ನೀನು ಬಿಟ್ಬಿಟ್ಟು ಬೇರೆ ಏನು ಯಾರು ಮಾಡ್ತಾರೆ ಹೇಳು? ಹಿಂಗೋಗಿ ಹಂಗೆ ಬರ್ತೀನಿ, ಸರಿನಾ? ರೀ, ಈ ಕೆಲಸದವ್ರು ಹೋದ್ರಲ್ಲ, ಅವ್ರು ಮತ್ತೆ ಬರಕ್ಕಿಲ್ವಾ? ಅವ್ರಿಗೇನು ಸ್ವಾಭಿಮಾನ ಇಲ್ವಾ? ಸುಮ್ಮನೆ ಹೋಗಿ ಉಗಿದು ಕಳಿಸಿದ್ಮೇಲೆ ಮತ್ತೆ ಬರೋಕ್ಕೆ? ಅವರೆಲ್ಲ ಸ್ವಾಭಿಮಾನಿಗಳು ಜಾಸ್ತಿ, ಅವರೆಲ್ಲ ಮತ್ತೆ ಬರಲ್ಲ. ಅವಾಗಂತೂ ಒಂದ್ಸಲ ಹೋಗಿದ್ರು, ನಾನೇ ರಿಕ್ವೆಸ್ಟ್ ಮಾಡ್ಕೊಂಡು ಕರೆಸಿದ್ದೆ. ಈಗ ಮತ್ತೆ ಹೋಗಿದ್ದಾರೆ. ನಾನಂತೂ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ, ಅವಾಗಂತೂ ಯಾರು ಇರಲಿಲ್ಲ ಮನೆಗೆ ಮಾಡೋ ಕೆಲಸನ. ಈಗ ನೀನಿದೆಯಲ್ಲ ಮಾಡು. ಅಪ್ಪ ನೀನು ಕೆಲಸ ಮಾಡೋದು ನೋಡಿ ನಂಗೆ ಖುಷಿ ಆಗ್ತಾ ಇದೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ, ಮಾಡು. ನಾಳೆ ಅಂತೂ ಬೆಳಿಗ್ಗೆ 5 ಗಂಟೆಯಿಂದನೇ ಶುರು ಮಾಡ್ಕೊಬಿಡು, ಯಾಕಂದರೆ ತುಂಬಾ ಲೇಟ್ ಆಗುತ್ತೆ ನೋಡು.
ಮಾವ ಅದು ಸರಿ 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 ಮಾಡು ಮಾಡು, ನಾನು ಜಿಮ್ಗೆ ಹೋಗ್ಬಿಟ್ಟು ಬರ್ತೀನಿ. ಅಯ್ಯೋ 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 ಯಾಕೆ ಬೇಕಿತ್ತು ನನಗೆ ಈ ಬಾಳು. ನಮ್ಮ ಅಮ್ಮವ್ರ ಮನೆಗೆ ನೀ ಸಂದಾಕಿದ್ದೆ ಅನ್ನಿಸ್ತೈತೆ. ಇಷ್ಟು ದೊಡ್ಡ ಮನೆನೂ ಬೇಡ, ಇದನ್ನ ಕ್ಲೀನ್ ಮಾಡೋಂಥ ಸವಾಸನೂ ಬೇಡ. ಇಷ್ಟು ದೊಡ್ಡ ಮನೆನ ಅದು ಹೆಂಗೆ ಕ್ಲೀನ್ ಮಾಡ್ತಾರೆ ಎಲ್ರೂ. ಅಯ್ಯೋ ದೇವ್ರೆ. ಎಲ್ಲ ಇನ್ಯಾರೋ ನಮ್ಮ ಮನೆ ಸಹಾಯ ಮಾಡ್ಕೊಡೋಕ್ಕೆ. ಅತ್ತೆ ಅಂತೂ ರೂಮ್ ಬಿಟ್ಟು ಈಚೆ ಕಡೆಗೆ ಬರಲ್ಲ, ನನ್ನೇ ಸಾಯ್ಬೇಕು. ಈಗ ಅಡುಗೆ ಮನೆಗೆ ಅಡುಗೆ ಮಾಡು ಅಂದರೆ ಎಲ್ಲಪ್ಪ ಮಾಡಲಿ ನಾನು. ಇನ್ನೂ ಕಸ ಗುಡಿಸೋದು, ಈಚೆ ಕಡೆ ಬೇರೆ ಕಸ ಗುಡಿಸ್ಬೇಕು. ಮಧ್ಯಾಹ್ನ ಇವನಿಗೆ ಚಪಾತಿ ಮಾಡಬೇಕಂತೆ. ಮಾವಂಗೆ ಇವಾಗ ನೋಡಿದ್ರೆ ಉಪ್ಪಿಟ್ಟು, ಇವ್ನು ನೋಡಿದ್ರೆ ಅದು ಎಂಥದೋ ಸ್ಮೂತಿ. ಅಯ್ಯೋ ಮೂತಿನ ಬಡಿಯ. ಅತ್ತೆಗೆ ನೋಡಿದ್ರೆ ದೋಸೆ. ಇಷ್ಟೊಂದೆಲ್ಲ ಅವ್ನು ಹೆಂಗೆ ಮಾಡ್ತಾ ಇದ್ನೋ ಕುಕ್ ಮಾಡ್ತಾರೆ ಅಡುಗೆ. ಬಟ್ಟ ಹೆಂಗ್ಲ ಮಾಡ್ತಿದ್ದೇನೆ ಇಷ್ಟೊಂದನ್ನ. ನನ್ನ ಕೈಲಿ ಆಯ್ತಿಲ್ವೇ ಶಿವನೇ ಸಂಬಳಿಂಗ. ಏನು ಮಾಡಲಿ, ಹಾಸಾಡೋಕೆ ಅಂತ ಊರಿಗೆ ಹೊಂಟೋಗ್ಬಿಡ್ಲಾ. ರಚ್ಚು ಮಗಳೇ, ಆಯ್ತೇನಮ್ಮ? ಅಪ್ಪಬ್ಬ, ಇನ್ನೂ ಅಡುಗೆಗೆ ಇಕ್ಕಿಲ್ಲ, ಆಗಲೇ ಆಯ್ತೇನಪ್ಪ ಅಂತ ಅವನಲ್ಲಪ್ಪ. ಈಗ ಏನು ಮಾಡಲಿ ಮಾವಯ್ಯ, ಮಾಡಬೇಕು ಬಂದೆ. ಇದೆಯಾ ಅಂಥದ್ದಪ್ಪ ಸ್ಟೋವು. ಅಯ್ಯೋ ಏನೇನು ಗೊತ್ತಾಯ್ತಿಲ್ವಲ್ಲ ನನಗೆ ಅಡುಗೆ ಮನೆಯಾಗಿ. ತಲೆ ಎಲ್ಲ ಕೆಟ್ಟು ಕೆರೆ ಹಿಡಿತಾ ಇದ್ದು ನನಗಂತೂ. ಹೆಂಗೋಯ್ತೆ ನಮ್ಮ ಒಳ್ಳೆ ಅಡುಗೆ ಮನೆ ಇದ್ದಂಗೆ ಇಲ್ವಲ್ಲಪ್ಪ. ಇಲ್ಲಿ ಪಾತ್ರೆ ಸಾಮಾನುಗಳೇನು ಕಾಣ್ತಾನೆ ಇಲ್ಲ. ಇದೇನು ಒಳ್ಳೆ ಮಿಷಿನ್ ಇದ್ದಂಗೆ ಐತಲ್ಲ, ಇದನ್ನ ಏನಕ್ಕೆ ಬಳಸ್ತಾರೆ? ಇಲ್ಲಿ ಪಾತ್ರೆ ತೊಳಿತಾರೆ ಅನ್ನಿಸ್ತದೆ. ಈ ಕೆಳಗಡೆ ಮಿಷಿನ್ ಏನಿದು ಮಿಷಿನ್ನು ಅದು ಗೊತ್ತಾಯ್ತಿಲ್ಲ ನನಗೆ ಏನು ಅಂತ ಹೇಳ್ಬಿಟ್ಟು. ಅಡುಗೆ ಹೆಂಗೆ ಮಾಡಲಿ, ಉಪ್ಪಿಟ್ಟು ಹೆಂಗೆ ಮಾಡಲಿ? ಇದು ಫ್ರಿಡ್ಜಾ? ಇದ್ರಾಗ ಏನೈತೆ? ಉಪ್ಪಿಟ್ಟಿಗೆ ಏನು ಹಾಕಬೇಕು? ತರಕಾರಿ. ಅಯ್ಯೋ ನೆನ್ನೆಲ್ಲ ಬಿಲ್ಡಪ್ ಕೊಟ್ಟು ಹೇಳ್ತಿದ್ದೆ, ಇವಾಗ ನನ್ನ ತಲೆಗೆ ಏನು ಒಳಿತಿಲ್ವಲ್ಲ. ಏನು ಮಾಡಲಿ ಇವಾಗ ನಾನು? ಸೊಸೆ ಉಪ್ಪಿಟ್ಟು ರೆಡಿನೇನಮ್ಮ? ಮಾವ ಅದು ಅಡುಗೆ ಮನೆ, ಅದು ಮಾವ ಅದು ಹೊಸ ಪಾತ್ರೆ ಅದು. ಹೋ ಮರ್ತೇ ಹೋಗಿದ್ದೆ. ನೀನು ಈ ಮನೆ ಇದು ಅಡುಗೆ ಮನೆ ನಿಂಗೆ ಹೊಸಬ್ಳಲ್ವಾ, ನಿನಗೆ ಪಾಪ ಏನೂ ಗೊತ್ತಾಗ್ತಿರಲ್ಲ ನಿನಗೆ. ಸರಿ ಬಿಡು, ನಾನು ಹೊರಗಡೆ ಹೋಗಿ ತಿನ್ಕೋತೀನಿ. ನನ್ನ ಮಗುಗೆ ಮಾಡ್ಕೊಟ್ಬಿಡು ಸರಿನಾ? ಪಾಪ ನೀನು ಹಿಂಗೆ ಮಾಡೋದೆಲ್ಲ ಲೇಟ್ ಆಗುತ್ತೆ. ಇನ್ನೂ ನೀನು ರೆಡಿ ಮಾಡಿಲ್ಲ ಅಂತಂದರೆ ಮಾಡೋದೀನಿ ಯಾವಾಗ ಮಗಳೇ? ಒಂದೊಂದೇ ಎಲ್ಲ ನಿಧಾನ ಕಲ್ತ್ಕ. ಒಂದೇ ಸಲ ಎಲ್ಲ ಕಲ್ತ್ಕೋಬೇಕು ಅಂತ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ ಸರಿನಾ? ಅದಕ್ಕೆ ಹೇಳಿದ್ದು ಅಡುಗೆ ಬಟ್ಟ ಇದ್ದಿದ್ರೆ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿರೋನು ಅಂತ ಹೇಳ್ಬಿಟ್ಟು. ಸರಿ ಸರಿ, ನಾಳೆಯಿಂದ ಮಾಡ್ಕೊಡಿವಂತೆ. ಈಗ ಪರವಾಗಿಲ್ಲ, ನನ್ನ ಮಗಂಗೊಂದು ಮಾಡಿಕೊಡು. ಸರಿ ಮಾವ, ಆಯಿತು, ಮಾಡ್ಕೊಡ್ತೀನಿ ನಾಳೆಯಿಂದ. ಈ ಕಿಚನ್ ಒಳಗಡೆ ಏನು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಎಲ್ಲ ಮೇಲ್ಗಡೆ ಇದಾವಲ್ಲ, ಎಲ್ಲ ವಾರ್ಡ್ರೋಬ್ಸ್ ಒಳಗಡೆನೂ ಎಲ್ಲ ಥರದ್ದೂ ಇರುತ್ತೆ. ಪಾತ್ರೆಗಳು, ಸ್ಪೂನು ಎಲ್ಲ ಇರುತ್ತೆ. ಹೊರಗಡೆ ನಾವೇನು ಇಡಲ್ಲ ಅಷ್ಟೇನೆ. ನಾನು ಅಡುಗೆ ಮನೆಗೆ ಜಾಸ್ತಿ ಬಂದಿಲ್ಲ. ನಿಮ್ಮ ಅತ್ತೆನ ಕೇಳ್ಬಿಟ್ಟು ಹೆಂಗೆ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ತಿಳ್ಕೊಳಮ್ಮ ಸರಿನಾ? ಸರಿ ಮಾವ, ಆಯಿತು. ಅಬ್ಬಾ ದೇವ್ರೆ, ಒಂದು ತಲೆನೋವು ಬಗೆಹರಿತು. ಇವಳು ಮಾಡ್ತೀನಿ. ಏಯ್ ರಚ್ಚು, ಎಲೆ ಸ್ಮೂತಿ ಬೇಗ ಕೊಡೆ, ನಾನು ಕುಡಿಬೇಕು. ಅಮ್ಮ ಅದು ನನಗೆ ಅಡುಗೆ ಮನೆಗೆ ಏನೇನು ಎಲ್ಲೆಲ್ಲ ಐತೆ. ಆ ಅಡುಗೆ ಮನೆ ಪಾತ್ರೆ ಏನು ಸಿಗಲಿಲ್ಲ ನನಗೆ, ಕೈಗೆ ಏನು ಸಿಗಲಿಲ್ಲ ಮಾಡೋಕ್ಕೆ. ಮಾಡ್ತೀನಿ ಆಮೇಲೆ. ಏಯ್ ಕೈಲಾಗಲಿಲ್ಲ ಅಂದರೆ ಬಾಯಿ ಮುಚ್ಕೊಂಡು ಬಿದ್ದಿರಬೇಕಿತ್ತು. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ದುರಂಕಾರ ಮಾಡ್ಬಿಟ್ಟು ಕೆಲಸದವರೆಲ್ಲ ಓಡಿಸ್ಬಿಟ್ಟೆ. ಅವ್ರು ಮುಚ್ಕೊಂಡೆಲ್ಲ ಕೆಲಸ ಮಾಡ್ತಾ ಇದ್ರು ತಾನೆ. ನಿನ್ಗೆ ಯಾಕೆ ಬೇಕಿತ್ತು? ಇದೆಲ್ಲ ನಿಂಗೆ ಯಾಕೆ ಬೇಕಿತ್ತು? ಆ ಕೆಲಸದವ್ರ ಮೇಲೆ ದುರಾಂಕಾರ ಪಡೋಂಥ ಅವಶ್ಯಕತೆ ಏನಿತ್ತು? ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡು ಬಿದ್ದಿರಬೇಕು. ಕೆಲಸದವರು ಅಂತಂದರೆ ಅಷ್ಟೊಂದು ಚೀಪ್ ಅಲ್ಲಮ್ಮ ಸರಿನಾ? ಅವರು ಮೈ ಬಗ್ಸ್ಬಿಟ್ಟು ಕೆಲಸ ಮಾಡೇನೆ ಸಂಬಳ ತಗೊಳ್ಳೋದು. ಯಾರು ಕೂತಿ ಜಾಗದಾಗ ಕೂತ್ಕೊಂಡ್ರೆ ಯಾವ ಮನೆ ಕೆಲಸನೂ ನಡೆಯಲ್ಲ. ನೀನೇನು ಕಿಸ್ತಿದ್ಯಾ ನೋಡು, ಕಸ ನೋಡಿ ಹೆಂಗೆ ಬಿದ್ದೈತೆ ಅಂತ ಹೇಳ್ಬಿಟ್ಟು. ಏನೋ ಕೆಲಸದವ್ರು ಹೇಳ್ತಾ ಇದ್ದೆ, ಆ ಥರ ಮಾಡಿದ್ರೆ ಈ ಥರ ಮಾಡಿದ್ರಾ ಅಂತ ಹೇಳ್ಬಿಟ್ಟು. ನೀನೇನೇ ಮಾಡಿದ್ಯಾ ಇವಾಗ? ನೋಡೆ, 10 ನಿಮಿಷ ಟೈಮ್ ಕೊಡ್ತೀನಿ. ನನಗೆ ಸ್ಮೂತಿ ಮಾಡ್ಕೊಂಬಂದು ಮುಂದೆ ಇಕ್ಬೇಕು ಅಂದರೆ ಇಕ್ಬೇಕು ಅಷ್ಟೇನೆ. ಅಡುಗೆ ಬಟ್ಟ ಉಪ್ಪಿಟ್ಟು ಸರಿ ಮಾಡಿಲ್ಲ, ಕೇಸರಿ ಬಾತ್ ಸರಿ ಮಾಡಿಲ್ಲ ಅಂತ ಹೇಳ್ತಿದ್ದಲ್ಲ, ಮಾಡಿ ನೀನೇನೆ. ಸರಿ ಆಯಿತು, ಮಾಡ್ತೀನಿ. ಬೈದಾಡಬೇಡಿ ನೀವು, ಸುಮ್ಕೆ. ನಂಗೆ ಕೈ ಕಾಲೆಲ್ಲ ಆಡೋಕ್ಕೆ ಇಲ್ಲನಾ. ಓಹ್, ನಾನು ಬೈದಾಡ್ರೆ ನೀನು ಕೈ ಕಾಲಾಡಲ್ಲ. ಪಾಪ ಕೆಲಸದವ್ರ ಮೇಲೆ ಬೈದಾಡ್ತೀಯಾ? ಮತ್ತು ಅವ್ರು ಅದು ಹೆಂಗೆ ಕೆಲಸ ಮಾಡ್ತಾರೆ? ಅವರು ಕೆಲಸ ಮಾಡೋಕೆ ಅದು ಹೆಂಗೆ ಮನ್ಸು ಬರ್ತೈತೆ? ಅವ್ರಿಗೂ ಎಲ್ಲ ಕೈ ಕಾಲು ನಡ್ಗೋಕ್ಕಿಲ್ವಾ? ಹೇಳು. ಹ್ಞೂ ಆಯ್ತದೆ ಮಾವ. ಇನ್ನೊಂದು ಸಲ ಏನಾದರೂ ದುರಂಕಾರ ತೋರಿಸ್ಬೇಕಂತೆ ಮುಚ್ಕೊಂಡು ಮಾಡಿ 10 ನಿಮಿಷಕ್ಕೆ ತಂದು ನನ್ನ ಟೇಬಲ್ ಹತ್ರ ಇಟ್ಟಿರು. ಅಯ್ಯೋ ದೇವ್ರೆ, ಕೆಲಸದವ್ರನ್ನ ಯಾಕನ ಬೈದ್ನು? ಇದೆಲ್ಲ ಬೈಬೇಕಿತ್ತ ನಾನು? ಅಯ್ಯೋ ದೇವ್ರೆ, ಅವ್ರನ್ನ ಹೆಂಗಪ್ಪ ಹೆಂಗಾದ್ರೂ ಮಾಡೋರ್ನ ಮನೆಗೆ ಕರೆಸ್ಕೋಬೇಕಲ್ಲ. ಏನು ಮಾಡಲಿ?